गणपति महाराज की, भक्त मंडली की, श्री रामचंद्र प्रभु की, भक्त हनुमान की। राम जय तो श्री राम सुनाम अमर विनुत पदा अमित फला प्रद राम जय तो श्री राम सुनाम राम 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 राघवदीमा रघुकुल सोमा राम राम पावन श्री राम जय तो श्री राम सुनाम अमर विनुत पद अमित फला प्रद राम जय तो श्री राम सुनाम ಶ್ರೀ ಮಾರುತಿ ಕಲಾ ಸಂಘಕ್ಕೆ ಶ್ರೀ ಮಾರುತಿ ಕಲಾ ಸಂಘಕ್ಕೆ ಶ್ರೀ ಮಾರುತಿ ಕಲಾ ಸಂಘಕ್ಕೆ ಗೋಯ ಕಲ್ಲಮ್ಮನಿಗೆ ಶನಿದೇವರಿಗೆ ಗುರುದೇವ ಸುಮಂತ್ರರೇ ಮಂತ್ರಿ ಕೇಳು ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಗುರುದೇವ ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಸಂತಸದಿಂದಲೇ 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 ರಾಮಚಂದ್ರ ಗಿರಾಜ್ಯ ಮಂತ್ರಿ ಕೇಳು ಎಂದು ನಾನಿ ರಾಜ್ಯವ ಮಂತ್ರಿ ಕೇಳು ಸುಮಂತ್ರರೇ ಗುರುದೇವ
ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಲೇಸಿನಿಂದ ಪಟ್ಟ ಸುಮಂತ್ರರೇ, ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಿನ್ ಕಟ್ಟುವೆ ಮಂತ್ರಿಯೇ ಕೇಳು ಎಂದು ನಾನೇ ರಾಜ್ಯವ ಮಂತ್ರಿ ಕೇಳು ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಸುಮಂತ್ರ ಮಂತ್ರಿವರ್ಯರೇ, 60 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನ ಸದ್ಗುಣ ಶೀಲನ ರಘುರಾಮಚಂದ್ರನ ಸದ್ಗುಣ ಶೀಲನ ಲೋಕ ಲೋಕವ ಕಾಯುವನು ಲೋಕ ಲೋಕವ ಕಾಯುವನು ಸೀತಾರಾಮರ ಪಟ್ಟಾಭಿಷೇಕ ಲೋಕ ಲೋಕವ ಕಾಯುವನು ಲೋಕ ಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಲೋಕ ಲೋಕವ ಕಾಯುವನು ಲೋಕ ಲೋಕವ ಕಾಯುವನು ದಶರಥ ರಾಜೇಂದ್ರ ಗುರುದೇವ, ಶ್ರೀರಾಮಚಂದ್ರ ಪಟ್ಟಾಭಿಷೇಕ ವಿಚಾರದಲ್ಲಿ ದೇವತೆಗಳು ಸಂತೋಷಿಸಿರುವಲ್ಲಿ ನನ್ನನ್ನು ಸಿಗಬೇಕೆ? ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ್ರರೇ, ದಶರಥ ರಾಜೇಂದ್ರ,
ತಮ್ಮ ಅಭಿಪ್ರಾಯ ಆಗಬಹುದು ಮಹಾರಾಜ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈಗಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ದಶರಥ ರಾಜೇಂದ್ರ, ಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ವಶಿಷ್ಠ ಮಹಾಮುನಿಗಳು ಹೇಳಿದಂತೆ ದೇವ ಪರಿಜನ ಹೊರಜನ ಆ ದೇವಾನುದೇವತೆಗಳ ಸಂತೋಷವಾಗಿರುವಾಗ ನಮಗೂ ಬಹಳ ಸಂತೋಷವಾಗಿರುವುದು ರಾಜೇಂದ್ರ. ಬಹಳ ಸಂತೋಷ ಸುಮಂತ್ರರೇ, ಬಹಳ ಸಂತೋಷ. ಹಾಗಾದರೆ ನೀವು ಈಗಲೇ ಹೋಗಿ ರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆಗಬಹುದು ರಾಜೇಂದ್ರ. ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರುವಾರ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಬಹಳ ಸುಭಿಕ್ಷವಾಗಿರುವುದು. ಕೃತಾರ್ಥನಾದೆನು ಗುರುದೇವ, ಕೃತಾರ್ಥನಾದೆನು. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನ್ನು ಕರೆಸಿದ ಪರಿ ಇಂದು ಎಲ್ಲೆನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ. ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ, ಇಂದು ಎಲ್ಲನು ಕರೆಸಿದ ಪರಿ. ಇಂದು ಎಲ್ಲರೂ ಕರೆಸಿದ ಪರಿ, ಚಂದದಿಂದ ಬೇಜನಕಲೆ ತಂದೆಯೇ. ಸಮವಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕನಿಗೆ ನಮಸ್ಕರಿಸುವೆ.
ಕುಮಾರ, ನಿನಗೆ ಮಂಗಳವಾಗಲಿ. ಮೇಲಕ್ಕೆ. ಜನಕ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಿದ ಕಾರಣವೇನು? ರಾಮಚಂದ್ರ, ನಿನ್ನನ್ನು ತ್ವರಿತವಾಗಿ ಕರೆಸಿದ ಕಾರಣವು ಅತೀ ಮಹತ್ತರವಾದದ್ದು. ಅದೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವ ಕುಮಾರ. ಜನಕ, ನಿಮ್ಮ ಪುತ್ರನಾಗಿ ಜನಿಸಿದ ನಾನು ನಿಮ್ಮ ಆಜ್ಞೆಯಂತೆಯೇ ನಡೆಯುವೆನು. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಬರದ ಶತ್ರುಘ್ನರು ಈ ರಾಜಧಾನಿಯಲ್ಲಿಲ್ಲದಿರುವಾಗ ಈ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರ ಬೇಕೆ ಜನಕ? ರಾಮಚಂದ್ರ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭಲಗ್ನವು ತ್ವರಿತವಾದ ಕಾರಣ ಹಾಗೆ ಮಾಡಬೇಕಾಗಿತ್ತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಹೇಳಿ ಕಳಿಸುತ್ತೇನೆ. ಅಲ್ಲದೆ ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಗಳಿಗೆ ಆಲಸ್ಯವೇ ವಿಷವಾಗಿ ಪರಿಣಮಿಸುವುದು ಕುಮಾರ. ಆದ್ದರಿಂದ ಈ ಕಾರ್ಯವನ್ನು ಮಾಡಲೇಬೇಕಾಗಿದೆ. ನೀನು ಚಿಂತಿಸಬೇಡ. ಗುರುಗಳ ಆಜ್ಞೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕುಮಾರ. ಮಹದಾಜ್ಞೆ. ಗುರುಗಳಿಗೆ ವಂದಿಸುವೆ. ರಾಮಚಂದ್ರ, ನೀವು ಮಂಗಳವಾಗಲಿ. ರಾಮಚಂದ್ರ, ನೀವು ಮಂಗಳ ಸ್ನಾನ ಮಾಡಿ ಸುಖಮುಖಿಯಾಗಿ ಬಾ. ಕಾಲ ನಾನು ನಿನಗೆ ವೃಕ್ಷಬಂಧನ ಕಟ್ಟುವೇನು. ಧನ್ಯನಾದರು ಗುರುದೇವ. ಸಂಗಡ ಬಾ ರಾಮಚಂದ್ರ. ಹಾಗೆ ಸುಮಂತ್ರರೇ, ಮಹಾರಾಜರೇ, ಈ ರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಆಗಬಹುದು, ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಆಗಬಹುದು ರಾಜೇಂದ್ರ. ಪರಿಪರಿಯಾದ ಶೃಂಗಾರವ ಕಳೆಯುತ್ತೆ. ಪರಿಪರಿಯಾದ ಶೃಂಗಾರವ ಕಳೆಯುತ್ತೆ. ನಿರುಕೆಸೆ ಮನೆಗಳು ಮೆರೆಯುತ್ತಲಿರುವವು. ನಿರುಕೆಸೆ ಮನೆಗಳು ಮೆರೆಯುತ್ತಲಿರುವವು. ಏನಿ ಸಂಭ್ರಮವೋ ನಗರದೋಳ್ಯೇನಿ ಸಂಭ್ರಮವೋ. ಚಾರು ವರ್ಣದ ತೋರಣ ಪತಿಗಳು ಚಾರು ವರ್ಣದ ತೋರಣ ಪಟಿಗಳು ಕೇರಿ ಕೆರೆಯೊಳ ತೋರುತ್ತಲಿರುವವು. ಕೇರಿ ಕೆರೆಯೊಳ ತೋರುತ್ತಲಿರುವವು. ಏನಿ ಸಂಭ್ರಮವೋ ನಗರದೋಳೇನಿ ಸಂಭ್ರಮವೋ. ಈ ದಿನ ಅಯೋಧ್ಯ ನಗರದಲ್ಲಿ ಸಂಭ್ರಮದ ಸೂಚನೆಗಳೇ ಕಂಡುಬರುತ್ತಿರುವುದಲ್ಲ. ಬೀದಿ ಬೀದಿ ಕೇರಿ ಕೇರಿ ರಕ್ತದ ರಂಗವಲ್ಲಿಗಳಿಂದಲೂ ಚಿನ್ನದ ಎಲೆಗಳಿಂದ ಮಾಡಿದ ತೋರಣಗಳಿಂದಲೂ ಅಲಂಕೃತಗೊಂಡಿರುವುದಲ್ಲದೆ ಎಲ್ಲೆಡೆಯೂ ಸುಗಂಧ ದ್ರವ್ಯಗಳಿಂದ ಕೂಡಿದ ಪರಿಮಳವು ನನ್ನ ಮನಸ್ಸನ್ನು ಸೂರೆಗೊಳ್ಳುತ್ತಿರುವುದಲ್ಲ. ಏನಿರಬಹುದು? ರಾಮರಾಜ್ಯ, ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ.
ಸಂಭ್ರಮ ಇರಲಿ. ಅಂದು ಶ್ರೀರಾಮನು ನನ್ನನ್ನು ಅಂತಃಪುರದಲ್ಲಿ ಗೂಡುಗನಿದವಳು ಎಂದು ನಕ್ಕು ಅಪಹಾಸ್ಯ ಮಾಡಿದ್ದಕ್ಕಾಗಿ ಶ್ರೀರಾಮನಿಗೆ ಆಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಕೈಕೆಯ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಸಂಧಾನವನ್ನು ಕಲ್ಪಿಸುವನು. ನಾನೀಗಲೇ ಕೈಕಾಬಳಿಗೆ ಹೋಗುವೆನು. ಪ್ರಾಣಕಾಂತರು ಅಂತಃಪುರದ ಕಡೆ ಬಾರದಿರಲು ಕಾರಣವೇನಿರಬಹುದು? ಅದೋಲದು ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ಪ್ರಾಣೇಶ್ವರು ಬಾರದೇ ಇಲ್ಲವಲ್ಲ. ಮಂತ್ರಿಯು ಬಾರದಿರಲು ಕಾರಣವೇನಿರಬಹುದು? ಮಂತರ ಸುಖಾಗಮನವೇನೆ? ಕೈಕಾ, ಏನೊಬ್ಬಳು ಸುಖವಾಗಿದ್ದರೆ ಸಾಕು, ನಮ್ಮ ಸುಖವೂ ಆಗಿರಲಿ. ನನಗೇನಾಗಿರುವುದು? ನಾನು ಬಹಳ ಸಂತೋಷದಿಂದ ಸೌಖ್ಯವಾಗಿ ಇರುವೆನಲ್ಲ. ಅದರಲ್ಲಿ ಈ ನಿನ್ನ ಮುಖ ಕಮಲವನ್ನು ನೋಡ್ತಿದ್ರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ಏಕೆ ಕೈಕಾ, ನಿನಗೆ ಗೊತ್ತಿಲ್ಲವೇ? ಗೊತ್ತಿದ್ದರೆ ಹೇಳು ಎಂದು ನಿನ್ನೇಕೆ ಕೇಳುತ್ತಿದ್ದೆ? ನಿಜವಾಗಿ ಗೊತ್ತಿಲ್ಲವೇ? ಖಂಡಿತವಾಗಿ ತಿಳಿಯದು. ಅದೇನೆಂದು ಹೇಳಬಾರದೇನೆ? ಕೈಕಾ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂಭ್ರಮ. ಏನು ಹೇಳಿದೆ? ಇದು ನಿನಗೆ ತಿಳಿಯದೆ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಮಂದರ ಕಂದನಾದ ರಾಮಗೆ ಮಂದರ ಕಂದನಾದ ರಾಮಗೆ
ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಬೇಡ ಬೇಡ ಕೈಕ. ಬೇಡವೇ? ಅಯ್ಯೋ ಕೈಕ, ನಿನ್ನನ್ನು ಬುದ್ಧಿವಂತಳೆಂದು ತಿಳಿದಿದ್ದೆ. ಹೌದು. ನಿನಗೆ ಏನು ಬುದ್ಧಿಯೇ ಇಲ್ಲವೆಂದು ನನಗೆ ಈಗ ತೋರುತ್ತಿರುವುದು. ಇದೇನು ಮಂತರ? ಏಕೆ ಕೈಕ, ಆ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬರುವ ಭಾಗ್ಯವೇನಾದರೂ ಇರುವುದೇ ಕೈಕ? ಮಂಥರ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೆ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ ಮರಳೆ? ಅಯ್ಯೋ ಮುರಳೆ, ನಿನಗೆ ತಿಳಿಯದ ವಿಚಾರವಿದೆ ಕೈಕ. ಶ್ರೀರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬರುವ ಭಾಗ್ಯವಾದರೂ ಏನು ಕೈಕ? ನಿನ್ನ ಸವತಿ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಇದು ಸುಸಮಯ ಎಂದು ಕೌಶಲ್ಯಗೆ ಮಂಥರ, ಕೈಕ ವಿಚಾರ ಮಾಡು. ಸಾಕು ಸುಮ್ಮನೆ. ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯಲ್ಲಿ. ನನಗೆ ರಮನ ಬೇರೆ, ರಾಮನ ಬೇರೆ ಇಲ್ಲ, ಭರತನ ಬೇರೆ ಇಲ್ಲ. ನೀನು ಆಗಿ ಅವರೆಲ್ಲರೂ ನನ್ನ ಮುತ್ತಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿ ನೆಟ್ಟವರು ತಿಳಿಯುತ್ತೇನು? ಇಲ್ಲ ಕೈಕ, ನೀನು ತಿಳಿದಿರುವುದು ತಪ್ಪು. ಕೈಕ ವಿಚಾರ ಮಾಡು. ಭರತನು ನಗರದಲ್ಲಿ ಇಲ್ಲದಿರುವಾಗ ಈ ಕಾರ್ಯವನ್ನು ಮಾಡಲು ಸಂಕಲ್ಪಗೊಂಡಿರುವುದು. ಈಗ ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೆ ಏನೇ? ಅಯ್ಯೋ ಕೈಕ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬರುವ ಭಾಗ್ಯವಾದರೆ ಏನು ಕೈಕ? ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದರೆ ನೀನು ನಾವೆಲ್ಲರೂ ಸುಖವಾಗಿರುವೆವು. ವಿಚಾರ ಮಾಡು ಕೈಕ. ಈಗ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನು? ಅಯ್ಯೋ ಕೈಕ, ಶ್ರೀರಾಮನಿಗೆ ಪಟ್ಟಾಭಿಷೇಕವಾದರೆ ಕೌಸಲ್ಯ ರಾಮನು ಅವರು ಸುಖವಾಗಿರುವರು. ನಿನಗೆ ಬರುವ ಭಾಗ್ಯವಾದರೆ ಏನು ಕೈಕ? ರಾಮನಿಗೆ ದಾಸಿಯಾಗಬೇಕು, ನೀನು ಕೌಸಲ್ಯ. ಎಂದು ಕೌಸಲ್ಯಗೆ ದಾಸಿಯಾಗಬಹುದು. ನಾನು ಕೌಸಲ್ಯಗೆ ದಾಸಿಯಾಗಬೇಕು? ಯಾರನ್ನು ನಂಬಲಿ, ಯಾರನ್ನು ಬಿಡಲಿ, ನನಗೆ ದಿಕ್ಕೇ ತೋರಿದಂತಾಗಿರುವುದು. ಮಂತರ, ಈಗ ನಾನೇನು ಮಾಡಲಿ? ಅಯ್ಯೋ, ಮತ್ತೆ ನನ್ನನ್ನೇ ಕೇಳುವೆ ಅಲ್ಲ ಕೈಕ? ಈಗ ನಿನ್ನನ್ನು ಬಿಟ್ಟರೆ ನನಗೆ ಯಾರು ದಿಕ್ಕಿಲ್ಲವಲ್ಲ. ನಾನು ಹೇಳಿದಂತೆ ಮಾಡುವೆಯಾ? ಆಪತ್ಕಾಲದಲ್ಲಿ ಆದವರೇ ನೆಂಟರಂತೆ. ಹೇಳುವಂತರ ಕೈಕ, ಹಾಗಾದ್ರೆ ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕಾಗಿ ನಿನ್ನ ಪತಿ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಆ ವರಗಳನ್ನು ಸಮಯವನ್ನಾಗಿ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಆ ವರಗಳನ್ನು ಈಗ ಕೇಳು. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ನಾನು ಹೇಳಿಕೊಡುವೆನು ಕೈಕ. ಹೇಳುವಂತರ 1ನೇ ವರಕ್ಕೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆಯೂ. ಭಲೆ ಭಲೆ ಮಂತರ, ಕೈಕ. ಎಂಥ ಛತ್ರೇ ನೀನು. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮುಡಿಯನ್ನು ಮುಟ್ಟು ಪುರಪ್ರವೇಶ ಮಾಡದಂತೆ 14 ವರ್ಷ ವನವಾಸಕ್ಕೆ ಹೋಗುವಂತೆ. ಸಾಕು ಸಾಕು ಮಂತರ, ಸಾಕು. ಕೇಳಲು ಎಷ್ಟೊಂದು ಕಠೋರವಾಗಿರುವುದು. ನನ್ನ ಮಿಗುತ್ತದೆ, ನನ್ನ ಆಶಾ ಜ್ಯೋತಿ ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆ ಮಾಡಿ ಆಟವಾಡಿಸಿ ಅಳಬೇಡ. ಅದು ನೋಡು, ಚಂದ ಮಾಮ ನಿನ್ನೇ ನೋಡು ನಡುತ್ತಿರುವುದು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರೆಯ ಎಂದು ತುತ್ತನಿಟ್ಟು ಬಾಚಿ ತಪ್ಪಿ ಮುತ್ತನಿಟ್ಟು
ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರೆಯಿಂದ ಸಾಕಿ ಸಲಹಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯರಾಗಿ ಕಾಡಿಗೆ ಕಳಿಸಬೇಕೆ? ಅಷ್ಟೇ ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ಚಿಕ್ಕಂದಿನಿಂದಲೂ ನನ್ನ ಸಾಕಿ ಸಲಹಿದಳೆಂದು ಸಲಿಗೆಯನ್ನು ಕೊಟ್ಟರೆ ಇಂಥ ದುರ್ಬುದ್ಧಿಯನ್ನು ಹೇಳಿಕೊಡ್ತಿರುವೆ. ನಿನ್ನ ಮುಖ ನೋಡಿದ ಪಾಪಕರ ತೊಲಗಿ ತೊಲಗು. ಕೈಕ, ನನ್ನ ಮಾತನ್ನು ಕೇಳು ಕೈಕ. ಈಗ ನನ್ನ ಮಗನೇನಾದರೂ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳಬೇಕು. ನಿನಗೆ ಇದರಿಂದ ಮುಖ್ಯ ಕಾರ್ಯವಾಗುವುದು ಕೈಕ. ಯೋಚನೆ ಮಾಡು. ಮಂತರೆ ಹೇಳುತ್ತಿರುವುದು ನನ್ನ ಒಳಿತಿಗಾಗಿ ಅಲ್ಲವೇ? ಸವತಿ ಮಾತ್ಸರ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೆ ನನ್ನ ಹಾಗೂ ನನ್ನ ಮಗನ ಭವಿಷ್ಯ ಯೋಚಿಸದೆ ಸದಾ ಕೌಸಲ್ಯ ದಾಸನಾಗಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ. ನೀನು ಹೇಳಿದಂತೆ ಕೇಳುತ್ತೇನೆ. ಕೈಕ, ಮಹಾರಾಜರು ಬರುವ ವೇಳೆಯಲ್ಲಿ ನೀನು ಶ್ರೀರಾಮಚಂದ್ರನ ಹಾಣಿಯಾಗಿಯೂ ಭಾಷೆಯನ್ನು ತೆಗೆದುಕೊಂಡು ನಂತರ ವರಗಳನ್ನು ಕೇಳು. ಹಾಗೆ ಆಗಲಿ. ನಿನಗೆ ಅನುಕೂಲವಾಗುವುದು ಕೈಕ. ಭರತನಿಗೆ ನಾನೆಲ್ಲ ತಾಯಿ, ನೀನು ತಾಯಿ. ಅವನ ಏರಿಗೆಗಾಗಿ ಅದೆಷ್ಟೊಂದು ಕಷ್ಟಪಡುತ್ತಿರುವೆ. ಊರಿನಲ್ಲಿ ನಿನ್ನಂತವಳೊಬ್ಬಳಿದ್ದರೆ ಆ ಊರು ಉದ್ಧಾರವಾಗುವುದು. ನನ್ನ ದಾಸಿಯರಿಂದ ಸ್ವೀಕರಿಸು. ಕೈಕ, ಅಪ್ಪ, ಎಂಥ ಮೋಸ, ಎಂಥ ವಂಚನೆ! ನನ್ನನ್ನೇ ವಂಚಿಸುತ್ತಿರುವರಲ್ಲವೇ ಆ ವೃದ್ಧ ದೊರೆ. ಬರಲಿ, ತಪ್ಪ ಪೋಟವನ್ನೇ ಕಲಿಸುತ್ತೇನೆ. ರಾಜಾದಿರಾಜ, ನಿನಗೆ ಕುಲ ಚಕ್ರವರ್ತಿ, ಸೂರ್ಯವಂಶಾಧೀಶ್ವರ, ಖಟ್ವಾಂಗ ಭೂಪಾಲ, ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ. ಏನಿದು? ನಾನು ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಬಂದಂತೆ ವಾಸವಾಗುತ್ತಿರುವುದಲ್ಲ. ನನ್ನನ್ನು ಕಂಡೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ. ಕಾರಣವೇನಿರಬಹುದು? ಕಾರಣವೇನಿರಬಹುದು? ಕೈಕ, ದೇವಿ, ಕೈಕ, ದೇವಿ, ಓಹೋ, ಕೈಕೆಯು ಮಲಗಿರುವಳು. ವಸ್ತ್ರಾಭರಣಗಳು ಚೆಲ್ಲಾಡಿ, ಮುಖವೂ ಬಾಡಿರುವುದು. ಕಾರಣವೇನು? ಎಲೈ ಕಲ್ಯಾಣ ಚೇತಸಿ, ಪ್ರೇಮ ಪಕ್ಷಿಯ ಹೇಮ ಪಂಜರವೇ, ಮಮ ಜೀವಿತೇಶ್ವರಿಯೇ, ಕಾರಣವೇನು ಈ ನಿನ್ನ ಕೋಪಕ್ಕೆ? ಬಾಡಿರುವ ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಸಿಡಿಲು ಬಡಿದ ಬಾಳೇಗರದಂತೆ ನನ್ನ ಹೃದಯವು ಉರಿದು ಬೇಯುತ್ತಿರುವುದು. ಕಾರಣ ಏನು ಪ್ರಿಯ ನಿನ್ನ ಈ ವ್ಯಾಕುಲತೆಗೆ? ಕೈಕ, ಕೈಕ, ದೇವಿ, ದೇವಿ, ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ದಿನದಂದು ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸಿಯರಿಂದಲೇನಾದರೂ ವ್ಯತ್ಯಾಸವಾಯಿತೆ ದೇವಿ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ನನ್ನ ಮೇಲೂ ಕೋಪವೇ ದೇವಿ?
ಮಾಲ್ಪರೆ ಮಾನುನೆ ಮನೆಯಲ್ಲೇ ರೂಪ ಮಾಲ್ಪರೆ ದೇವಿ ಮಾನುನೆ ಮನೆಯಲ್ಲೇ ರೂಪ ಮಾಲ್ಪರೆ ಮಾನುನೆ ಮನೆಯಲ್ಲೇ ರೂಪ ನನ್ನನ್ನು ಕೋಪವೇ ಮಹಾರಾಜರ ಆಗಮನ ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ನನ್ನಂತ ದೋಸೆಯ ಬಳೆಗಲ್ಲವಲ್ಲ. ಇದೇನು ಕೈಕ ಹೀಗೆ ಹೇಳುತ್ತಿರುವೆ? ನಿನ್ನಲ್ಲಿ ಮತ್ತು ಶ್ರೀರಾಮನಲ್ಲಿ ಅಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಹಾಗಾದರೆ ಭರತನಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯಿತು? ಅಯ್ಯೋ ಹುಚ್ಚಿ ಹುಚ್ಚಿ, ನನಗೆ ರಾಮನು ಬೇರೆ ಭರತನು ಬೇರೆಯೇ. ನನ್ನ 4 ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದು ಸ್ವಾಮಿ, ಹೌದು. ನಾನದನ್ನು ಚೆನ್ನಾಗಿ ಬಲ್ಲೆನು. ನನ್ನ ಮಕ್ಕಳನ್ನು ನನ್ನ ತವರು ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಒಳಗಿಂದೊಳಗೆ ಪಟ್ಟಾಭಿಷೇಕವನ್ನು ನೋಡಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿ ನೋಡಿದರೆ ಅರ್ಥವಾಗುವುದಿಲ್ಲವೇನೋ? ಅಯ್ಯೋ ಮರುಳೆ ಮರುಳೆ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭಲಗ್ನವು ತ್ವರಿತವಾದ ಕಾರಣ ಹಾಗೆ ಮಾಡಬೇಕಾಗಿತ್ತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೆನಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ತ್ವರಿತವಾಗಿ ಬರುವ ನಿರೀಕ್ಷೆ ಇದೆ. ನೀನು ಚಿಂತಿಸಬೇಡ ದೇವಿ. ಬಾ ದೇವಿ, ಬಾ ದೇವಿ, ಬಾ. ಕುಳಿತುಕೋ. ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ದಿನದಂದು ನಿನಗೆ ಏನು ಬೇಕು ಕೇಳಿಕೋ, ನಾನು ನೆರವೇರಿಸಿಕೊಡುತ್ತೇನೆ. ನಾನೇನು ಕೇಳಿದರೂ ನೆರವೇರಿಸುವಿರಾ? ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ಸತ್ಯವಾಗಿಯೂ? ಸತ್ಯವಾಗಿಯೂ ನೆರವೇರಿಸಿಕೊಡುತ್ತೇನೆ ದೇವಿ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ಅಷ್ಟೇ ತಾನೇ. ಬೇಕಾದಾಗ ಕೇಳಿಕೋ ಎಂದು ನಾನೇ ಹೇಳಿದ್ದನಲ್ಲ ದೇವಿ. ಹಾಗಾದರೆ ಈಗ ಕೇಳಲೇ? ಕೇಳಿಕೋ ದೇವಿ. ಅದಿರಲಿ ಸ್ವಾಮಿ, ನಿಮಗೆ
ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಮತ್ತಾರ ಮೇಲೆ ದೇವಿ? ನಿನ್ನ ಮೇಲಲ್ಲವೇ? ನಿಜವೇ? ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಸಾಧ್ಯವೇ ಇಲ್ಲ ದೇವಿ. ಯೋಚಿಸಿ ಸ್ವಾಮಿ. ನೀನಲ್ಲದೆ ಮತ್ತಾರ ಮೇಲೂ ನನಗೆ ಅಧಿಕವಾದ ಪ್ರೀತಿ ಇಲ್ಲ. ಯೋಚಿಸಿ ಸ್ವಾಮಿ. ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಇಲ್ಲ ದೇವಿ. ಆದರೂ ಅರಳೋ ಮರಳೋ ಎನ್ನಂತೆ ಮರೆತಿರದ್ದು ಬರೆದಿರಬಹುದು. ಹೇಳಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಹೌದು ದೇವಿ, ಇರುವುದೇ. ಯಾರಲ್ಲಿ? ನನ್ನ ಪ್ರೇಮ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ಈಗಲೇ 2 ಮಾತುಗಳನ್ನು ಆಡುತ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೂ ಹೇಗೋ? ಕೈಕಾ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಕೈಕಾ, ಪತ್ನಿ ಪ್ರೇಮ. ಆಹಾ, ಹಾಗಾದ್ರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನ ಆಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು. ಏನು ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳೇಕೆ? ನಿನ್ನ ಕೋರಿಕೆಯು ಅದೆಷ್ಟೇ ಕಷ್ಟ ಸಾಧ್ಯವಾದರೂ ನಾನು ನೆರವೇರಿಸಿಕೊಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನ ಆಣೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದ್ರೆ ಬಿಡಿ. ಏನಿದು? ಎಂದು ನನ್ನ ಮಾತಿಗೆ ಎದುರಾಡದ ನನ್ನ ಕೈಕಾ ಇಂದು ಸಾಧಿಸುತ್ತಿರುವಳಲ್ಲ, ಕಾರಣವೇ? ಇರಲಿ, ಇವಳು ಏನು ತಾನೇ ಕೇಳಿಕೊಂಡಾಳು. ಆಗಲಿ ಕೈಕಾ, ರಾಮನ ಮೇಲೆ ಆಣೆಯಾಗಿಯೂ ನಿನ್ನ ಕೋರಿಕೆಯನ್ನು ನೆರವೇರಿಸಿಕೊಡುತ್ತೇನೆ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸಂತೋಷವಾಯಿತು ದೇವಿ, ಆನಂದವಾಯಿತೆ. ಆಯ್ತು ಪ್ರಿಯ. ಕೇಳಿಕೋದೇವಿ. ಕೇಳಲೆ? ಕೇಳಿಕೊ. ಕೇಳಲೆ? ಕೇಳಿಕೋದೇವಿ. ಪ್ರಾಣೇಶ್ವರ, ನನ್ನ 1ನೇ ವರಕ್ಕೆ. ನಿನ್ನ 1ನೇ ವರಕ್ಕೆ? ಈಗ ಶ್ರೀರಾಮಚಂದ್ರನೇ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಏನು ಹೇಳಿದೆ? ರಾಮನಿಗೆ ನಿಶ್ಚಯವರ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡಬೇಕೆ? ಹೌದು. ವಿನೋದಕ್ಕಾಗಿ ಹಾಗೆ ಹೇಳುತ್ತಿರುವೆ ದೇವಿ? ಅಯ್ಯೋ, ನಾನೇಕೆ ಸ್ವಾಮಿ ನಿಮ್ಮನ್ನು ಪರೀಕ್ಷಿಸಲಿ, ವಿನೋದವನ್ನು ಮಾಡಲಿ? ಸತ್ಯವಾಗಿ ಕೇಳುತ್ತಿರುವೆನು. ಹೇಳಿ, ನೆರವೇರಿಸುವುದೋ ಇಲ್ಲವೋ? ಹಾಗಾದರೆ ನಿನ್ನ 2ನೇ ವರವಾವುದು ಕೈಕಾ? ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಸಂದೇಹವೇ? ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿ ಬಂದಿರುವ ಯಾವುದೋ ಭೂತವೆಂದು ಸ್ವಾಮಿ, ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕಾ ಇಂದು ಅವನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟನೆಯಿಂದ ಹಾಗೆ ಹೇಳುತ್ತಿರುವೆ. ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಇಲ್ಲ, ಪಿತ್ತ ವಿಕಾರವಿಲ್ಲ. ಮನಸ್ಸು ಸ್ಥಿಮಿತದಲ್ಲಿ ಇರುವುದು. ಯಾವ ಸ್ಥಳವಾದರೇನು, ಯಾವ ಪುರವಾದರೇನು, ನಿಂತರು ಸರಿ, ಕುಂತರು ಸರಿ. ಈಗಲೇ ಹೇಳುವೆನು, ಚೆನ್ನಾಗಿ ಕೇಳಿ. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನ ವನವಾಸಕ್ಕೆ ಹೋಗಲೇಬೇಕು. ಹೇಳಲಾರೆ ಕೈಕಾ,
ಪಾಷಾಣ ಸೇರಿದಂತಾಯ್ತೆ ರಾಮ. ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ ಕೈಕ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕ, ಹೇಗೆ ಬಂತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲು ಬಿಡಿ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ಆಡಿಕೊಳ್ಳಲಿ. ಕೈಕ, ರಾಮನು ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ. ನನ್ನ ಮಾತನ್ನು ಕೇಳು ಕೈಕ, ಕೇಳು. ಸ್ವಾಮಿ, ಈ ನಿಮ್ಮ ಟಕ್ಕಿನ ಮಾತುಗಳಿಗೆ ಬೆರಗಾಗಲು ನಾನು ಬೆಂಬಲಲ್ಲ. ಈಗ ತಾನೇ ನುಡಿದಂತೆ ನಡೆಯುವೆನೆಂದು ಹೇಳಿವಿರಿ. ನುಡಿದಂತೆ ನಡೆಯುವರೋ ಇಲ್ಲವೇ ಹೇಳಿಬಿಡಿ, ಬಿಟ್ಟು ಬಿಡುತ್ತೇವೆ. ಕೈಕ, ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಹಠ, ಛಲ?
ನನ್ನ ರಾಮನು, ನಿಮ್ಮ ರಾಮನು? ನನ್ನ ರಾಮನು ಏನು ನಿಮ್ಮ ರಾಮ? ಸತ್ಯಾತ್ಮನು, ಧರ್ಮಾತ್ಮನು, ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಈಗ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ಸಾಕು ಮಾಡಿ. ಈಗ ತಾನೇ ಎಂತ ಕಷ್ಟ ಸಾಧ್ಯವಾದ ಕೆಲಸವೇ ಸರಿ, ಸಾಧಿಸಿ ತೀರುತ್ತೇನೆ ಎಂದು ವಚನವನ್ನು ಕೊಟ್ಟು ಈಗ ಬಂದನ್ನು ನೆರವೇರಿಸುವೆ, ಮತ್ತೊಂದು ಇಲ್ಲವೆಂದು ಹೇಳ್ತಿರುವುದು. ಚೀಚಿ, ಈ ವಯಸ್ಸಾವುದರ ಮಾತೇ ಹೀಗೆ, ಆಡುವುದನ್ನು ಮಾಡುವುದೆಂದು ಹೇಳಿ ನುಡಿದಂತೆ ನಡೆಯುವರು. ಇಲ್ಲವೋ ಇಲ್ಲವಾದರೂ ಇಲ್ಲವೆಂದು ಹೇಳಿಬಿಡಿ. ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕ, ಕೈಕ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಾತ್ಸಲ್ಯಗಳು ಏನಾದವು ಕೈಕ? ಏನಾದವು? ಏನಾದವೆ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾದವು. ಛೀ! ಕುಲಘಾತಕಿ, ಕುಲಘಾತಕಿ! ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ನಾರಿಯಲ್ಲ, ನೀನು ನಾರಿಯಲ್ಲ, ರಘುವಂಶವನ್ನು ನುಂಗಲು ಬಂದಿರುವ ಮಹಾಮಾರಿ. ಹೊರಟು ಹೋಗು, ಹೊರಟು ಹೋಗು ಇಲ್ಲಿಂದ. ನಿನ್ನ ಮುಖವನ್ನು ತೋರಿಸಬೇಡ, ನಿನ್ನ ಮುಖವನ್ನು ತೋರಿಸಬೇಡ. ಮಹಾರಾಜರಿಗೆ ವಂದಿಸುವುದು. ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಸಕಲ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಸಮುದ್ರರೇ, ಪಾಪ ಮಹಾರಾಜರು ಸಹ ಅದೇ ಯೋಚನೆಯಲ್ಲಿರುವರು. ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಡುವ. ಆಗಬಹುದು ತಾಯಿ. ಬೇಡ ಕೈಕ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇಗೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ, ಇದು ಶತ ಸಿದ್ಧ. ನನ್ನ ಅವಯವಗಳು ನನ್ನ ವಯೋಧರ್ಮವನ್ನು ಮೀರಿ 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 ಹೋಗುತ್ತಿರುವವು. ರಕ್ತವು ಶಸ್ತ್ರಗಳಿಗೆ ನುಗ್ಗುತ್ತಿರುವುದು. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಬಿಡಲಾರೆ. ನಿನ್ನನ್ನು ಈ ಭೂಮಿಯ ಮೇಲೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯ ಪುರಜನರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ಶಾಂತರಾಗಿ ಜನಕ, ರಾಮ ಶಾಂತರಾಗಿ ಶಾಂತರಾಗಿ ಅಮ್ಮ, ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನಮ್ಮ? ನಿನ್ನ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಜನಕನು ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತೆಯಿಂದಿರೋರು. ಹೇಳು ತಾಯಿ,
ಅದನ್ನು ನಾನು ನಡೆಸಿಕೊಡುತ್ತೇನೆ. ಇದುವರೆಗೂ ತಂದೆ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ. ತಂದೆಯವರ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು. ಈ ವಿಚಾರ ನಿನಗೇಕೆ ಬಿಡು ರಾಮಚಂದ್ರ. ಅಮ್ಮ, ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ನಿನ್ನ ಅಭಿಷ್ಟಿವೇನು ಹೇಳು ತಾಯಿ. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನೆನೆಸಿಕೊಡುತ್ತೇನೆ. ಹಾಗಾದರೆ ಹೇಳುವಿನಿ ರಾಮಚಂದ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಅಮ್ಮ, ಈ ಅಲ್ಪ ವಿಚಾರಕ್ಕೆ ಜನಕನು ಇಷ್ಟೊಂದು ವ್ಯಥಪಡಬೇಕು? ಭರತನ್ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಮ್ಮ, ನಿನ್ನ ಇಷ್ಟದಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ 2ನೇ ವರ? ಇನ್ನು ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಮಾತೆ ನೀನು ಸಪ್ತಾಂಗಲಿಂಗೊಪ್ಪುವಿ ಸಾಮ್ರಾಜ್ಯಭಾರಮಂ ಧರಿಬುದುಂ ದಾಂಡಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಹೇಗೆ ಚಿನ್ನದ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಡನೆ ಅಮರ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಗುರಿಯನರ ಸೇರಿಸುವ ವನ ಪದವಿಯನಗಿದ್ದ ಮಾತೆ ನೀನು ಅಮ್ಮ. ಪ್ರತ್ಯಕ್ಷ ಮಾತೆ
ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯವನ್ನು ನಿರ್ವಹಿಸಲು ನಾನು ಆಸಕ್ತಿನಿಂದ ಬರದನೇ ಇದಕ್ಕೆ ಸೂಕ್ತನೆಂದು ತಿಳಿದು ನನಗೆ ಅನೇಕ ಮುನಿ ಜನರ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿ ಮಹಾದುಪಕಾರವನ್ನೇ ಮಾಡಿದೆ ತಾಯಿ. ಹಾಗಲಮ್ಮ, ನಿನ್ನ ಇಷ್ಟದಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ಮಾತೆಯವರಿಗೂ ಸೀತೆಗೂ ತಿಳಿದು ನಂತರ ನಿನ್ನ ಇಷ್ಟದಂತೆ ವನವಾಸಕ್ಕೆ ಹೊರಡುವೆನು. ಅಮ್ಮ, ನನ್ನದೊಂದು ಕೋರಿಕೆಯನ್ನು ನಡೆಸಿಕೊಡುವೆಯಾ ತಾಯಿ? ಹೇಳಿ ರಾಮಚಂದ್ರ. ಇನ್ನು ಮುಂದೆ ಜನಕನ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿದೆ ತಾಯಿ, ನಿನ್ನನ್ನೇ ಹೊಂದಿದೆ.